ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ BR ಅಣ್ಣಾಸಾಗರ್, ಸಹ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ ಸೇಡಂ. ಇಂದು ನಿಮಗಾಗಿ ತರಗತಿ ತೆಗೆದುಕೊಳ್ಳುತ್ತಾ ಇದ್ದೇನೆ. ಈ ದಿವಸ ನಾನು ಬೋಧನೆ ಮಾಡಲು ಇಚ್ಛಿಸುವಂಥ ವಿಷಯ, ಟಾಪಿಕ್ಕು ಹಣದ ಪೇಟೆ, ಮನಿ ಮಾರ್ಕೆಟ್. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಅರ್ಥವ್ಯವಸ್ಥೆ ಸುಸೂತ್ರವಾಗಿ ನಡೀಬೇಕು ಅಂತಂದರೆ ಅರ್ಥವ್ಯವಸ್ಥೆ ಎಲ್ಲ ಭಾಗಗಳು ಅತ್ಯಂತ ಸಕ್ರಿಯವಾಗಿ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಬೇಕಾಗ್ತದೆ. ಹಣ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಅರ್ಥವ್ಯವಸ್ಥೆಯ ಚಕ್ರಗಳು ಸುಸೂತ್ರವಾಗಿ ನಡೆಯಬೇಕಾದರೆ ಕೀಲೆಣ್ಣೆ ಇದ್ದ ಹಾಗೆ. ಆ ದಿಸೆಯಲ್ಲಿ ಹಣದ ಪೇಟೆ ಕುರಿತು ತಿಳಿದುಕೊಳ್ಳಬೇಕಾದಂಥ ಅವಶ್ಯಕತೆ ಬಹಳಷ್ಟು ಇದೆ. ಹಣದ ಪೇಟೆ ಸಾಮಾನ್ಯ ಅರ್ಥದಲ್ಲಿ ಅತ್ಯಲ್ಪ ಅವಧಿಯಲ್ಲಿ ಅಥವಾ ಅಲ್ಪಾವಧಿಯಲ್ಲಿ ಸಾಲ ಅಥವಾ ಅಲ್ಪಾವಧಿ ಸಾಲ ವ್ಯವಹಾರಗಳನ್ನು ನಡೆಸುವಂಥ ಪೇಟೆಯೇ ಹಣದ ಪೇಟೆ. ಮನಿ ಮಾರ್ಕೆಟ್ ಈಸ್ ದ ಮಾರ್ಕೆಟ್ ವೇರ್ ಶಾರ್ಟ್ ಟರ್ಮ್ ಬಾರೋಯಿಂಗ್ ಆ್ಯಂಡ್ ಲೆಂಡಿಂಗ್ ಆ್ಯಕ್ಟಿವಿಟೀಸ್ ಟೇಕ್ಸ್ ಪ್ಲೇಸ್. ಸಾಮಾನ್ಯವಾಗಿ ಅಲ್ಪಾವಧಿ ಅಂತಂದಾಗ ಅದು ಒಂದು ದಿವಸದಿಂದ ಹಿಡಿದು 365 ದಿವಸಗಳವರೆಗೆ, ಅಂದರೆ ಒಂದು ವರ್ಷದವರೆಗೆ ಸಾಲಗಳ ಬೇಡಿಕೆ ಮತ್ತು ಸಾಲಗಳ ಪೂರೈಕೆ ವ್ಯವಹಾರಗಳನ್ನು ಕುರಿತು ನಡೆಸುತ್ತದೆ. ಆತ್ಮೀಯರೇ, ಹಣದ ಪೇಟೆ ಇಡೀ ದೇಶದ ಹಣಕಾಸಿನ ಪೇಟೆ ಒಂದು ಚಿಕ್ಕ ಸಣ್ಣ ಭಾಗ ಮಾತ್ರ. ಇಲ್ಲಿ ಬ್ಯಾಂಕುಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳ ಮಧ್ಯೆ ಹಣಕಾಸಿನ ಪರಿಕರಗಳ, ಹಣಕಾಸಿನ ಸಾಧನಗಳ, ಮನಿ ಇನ್ಸ್ಟ್ರುಮೆಂಟ್ಸ್ ಆರ್ ಬೀಯಿಂಗ್ ಯೂಸ್ಡ್ ಟು ಕಂಡಕ್ಟ್, ಟು ಕ್ಯಾರಿ ಆನ್ ದ ಶಾರ್ಟ್ ಟರ್ಮ್ ಲೆಂಡಿಂಗ್ ಆರ್ ಶಾರ್ಟ್ ಟರ್ಮ್ ಲೆಂಡಿಂಗ್ ಆ್ಯಂಡ್ ಬಾರೋಯಿಂಗ್ ಆ್ಯಕ್ಟಿವಿಟೀಸ್. ಅತ್ಯಲ್ಪ ಅಥವಾ ಹಣದ ಪೇಟೆಯ ಪ್ರಮುಖ ಲಕ್ಷಣ ಅಂತಂದರೆ ದ್ರವ್ಯತೆ ಮತ್ತು ಅಲ್ಪಾವಧಿಯಲ್ಲಿ ಹಣ ಫಲವತ್ತತೆಯನ್ನು ಹೊಂದುವಂಥದ್ದು. ಅರ್ಲಿ ಆರ್ ಲೆಸ್ ಮ್ಯಾಚುರಿಟಿ ಪೀರಿಯಡ್ ಆ್ಯಂಡ್ ಹೈ ಲಿಕ್ವಿಡಿಟಿ ಆರ್ ದ 2 ಬೇಸಿಕ್ ಫೀಚರ್ಸ್ ಆಫ್ ಮನಿ ಮಾರ್ಕೆಟ್. ಮುಂದುವರಿಸೋದಕ್ಕಿಂತ ಮೊದಲು ನಾನು ಈ ಪಾಠದಲ್ಲಿ ಹಣದ ಅರ್ಥ, ಹಣದ ಪೇಟೆಯ ಅರ್ಥ, ಹಣದ ಪೇಟೆಯ ಲಕ್ಷಣಗಳು, ಹಣದ ಪೇಟೆಯ ವಿವಿಧ ವಲಯಗಳು, ಅದೇ ರೀತಿಯಾಗಿ ಹಣದ ಪೇಟೆ ವಿವಿಧ ವಲಯಗಳ ಜೊತೆಗೆ ಹಣದ ಪೇಟೆಯಲ್ಲಿ ಭಾಗವಹಿಸುವಂಥ ವಿವಿಧ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು ಮತ್ತು ಹಣಕಾಸೇತರ ಸಂಸ್ಥೆಗಳು, ಹಾಗೂ ಕೊನೆಯಲ್ಲಿ ಹಣದ ಪೇಟೆಯ ಕಾರ್ಯಗಳನ್ನು ಕುರಿತು ಬಹಳ ಸಂಕ್ಷಿಪ್ತವಾಗಿ ತಮಗೆ ವಿವರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈಗಾಗಲೇ ವಿವರಿಸಿದ ಹಾಗೆ ಹಣದ ಪೇಟೆ ಅಲ್ಪಾವಧಿ ಹಣಕಾಸು ವ್ಯವಹಾರಗಳನ್ನು ನಡೆಸುವಂಥ ಪೇಟೆ. ಇದು ಬ್ಯಾಂಕುಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳ ನಡುವೆ ವ್ಯವಹಾರ ನಡೆಯುತ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತದ ಕೇಂದ್ರ ಬ್ಯಾಂಕು, ಹಣದ ಪೇಟೆಯನ್ನು ಬಹಳ ಸಂಕ್ಷಿಪ್ತವಾಗಿ ಒಂದೇ ವಾಕ್ಯದಲ್ಲಿ ಅರ್ಥೈಸುತ್ತದೆ. ರಿಸರ್ವ್ ಬ್ಯಾಂಕಿನ ಪ್ರಕಾರ ಅಲ್ಪಾವಧಿ ಹಣಕಾಸಿನ ಸ್ವತ್ತುಗಳಲ್ಲಿ ವ್ಯವಹಾರ ಮಾಡುವ ಮಾರುಕಟ್ಟೆಯೇ ಹಣದ ಪೇಟೆ. ಅಲ್ಪಾವಧಿ ಹಣಕಾಸಿನ ಸ್ವತ್ತುಗಳಲ್ಲಿ ವ್ಯವಹಾರ ಮಾಡುವ ಮಾರುಕಟ್ಟೆಯೇ ಹಣದ ಪೇಟೆ. Money market is that
wherein short run assets, money assets are being traded or being transacted. ಅಂದರೆ ನಮಗೆ ನಾವು ಅರ್ಥ ಮಾಡಿಕೊಂಡ ಹಾಗೆ ಹಣದ ಪೇಟೆ ಎಂದರೆ ಅಲ್ಪಾವಧಿ ಹಣಕಾಸಿನ ಪರಿಕರಗಳಲ್ಲಿ ವ್ಯವಹಾರ ಮಾಡುವಂಥ ಎಲ್ಲ ಸಂಸ್ಥೆಗಳ ಒಟ್ಟಾರೆ ಮೊತ್ತವನ್ನು ನಾವು ಹಣದ ಪೇಟೆ ಎಂದು ಕರೆಯಬಹುದು. ಹಣದ ಪೇಟೆಯಲ್ಲಿ ಯಾವುದೇ ರೀತಿಯ ದಲ್ಲಾಳಿಗಳಾಗಲಿ ಮಧ್ಯವರ್ತಿಗಳಾಗಲಿ ಇರುವುದಿಲ್ಲ. ಹಣದ ಪೇಟೆ ಅತ್ಯಂತ ಸಂಘಟಿತ ಪೇಟೆಯಾಗಿರ್ತದೆ ಮತ್ತು ಇಲ್ಲಿ ಬಳಸುವಂಥ ಪರಿಕರಗಳು ಹಣಕ್ಕೆ ಸಂಬಂಧಿಸಿದಂಥ ಪರಿಕರಗಳಾಗಿರ್ತವೆ ಮತ್ತು ಇಲ್ಲಿ ಹಣದ ಮೂಲಕ ಪ್ರತ್ಯಕ್ಷವಾಗಿ ವ್ಯವಹಾರಗಳು ನಡೆಯುವುದಿಲ್ಲ. ಹಣದ ಪರಿಕರಗಳಲ್ಲಿಯೇ ವ್ಯವಹಾರ ನಡೆಯುತ್ತವೆ. ಇದಕ್ಕಾಗಿ ಹಲವಾರು ರೀತಿಯ ಪರಿಕರಗಳನ್ನು ಬಳಸಲಾಗ್ತದೆ. ಅವುಗಳಲ್ಲಿ ಮುಖ್ಯವಾಗಿ ಸೆಕ್ಯೂರಿಟೀಸ್, ಭದ್ರತೆಗಳು, ಎಕ್ಸ್ಚೇಂಜ್ ಪೇಪರ್ಸ್, ವಿನಿಮಯ ಪತ್ರಗಳು ಅಥವಾ ವಿನಿಮಯ ಕಾಗದಗಳು, ವ್ಯಾಪಾರ ಕಾಗದಗಳು, ವಿನಿಮಯ ಬಿಲ್ಲುಗಳು, ಎಕ್ಸ್ಚೇಂಜ್ ಬಿಲ್ಸ್, ಟ್ರೆಜರಿ ಬಿಲ್ಸ್ ಅಥವಾ ಬ್ಯಾಂಕುದಾರರ ಸ್ವೀಕೃತಿಗಳು, ಬ್ಯಾಂಕರ್ಸ್ ಅಕ್ಸೆಪ್ಟೆನ್ಸ್, ಬಾಂಡುಗಳು, ಟ್ರೆಜರಿ ಬಿಲ್ಲುಗಳು ಇತ್ಯಾದಿಗಳ ಬಳಕೆ ಇಲ್ಲಿ ಮುಖ್ಯವಾಗಿ ಆಗುತ್ತದೆ ಅಂತಂತೆ. ಅಂದರೆ ಒಟ್ಟಾರೆಯಾಗಿ ಹಣದ ಪೇಟೆ ಅಲ್ಪಾವಧಿ ಹಣಕಾಸಿನ ವ್ಯವಹಾರಗಳನ್ನು ನೋಡಿಕೊಂಡು ಹೋಗುವಂಥ ಪೇಟೆ. ಅಲ್ಪಾವಧಿ ಸಾಲಗಳ ಕೊಡುವಿಕೆ ಮತ್ತು ಆ ಅಲ್ಪಾವಧಿ ಸಾಲಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ಇರುವಂಥ ಪೇಟೆ. ಅಂದರೆ ಇದನ್ನು ನಾವು ಇನ್ನೂ ಸ್ಪಷ್ಟವಾಗಿ ಅರ್ಥೈಸಿಕೊಳ್ಬೇಕಾದ್ರೆ ಅದರ ಕೆಲವು ಪ್ರಮುಖ ಲಕ್ಷಣಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಇನ್ನೂ ನಮಗೆ ಮನದಟ್ಟಾಗಲಿಕ್ಕೆ ಸಾಧ್ಯ ಇದೆ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ಅ ಬೆಟರ್ ವೇ ವೆನ್ ವಿ ಅಬ್ಸರ್ವ್ ಸಮ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮನಿ ಮಾರ್ಕೆಟ್. ಮೊದಲನೇ ಲಕ್ಷಣ ಹಣದ ಪೇಟೆದು ಅಂತಂದರೆ ಇದೊಂದು ಸ್ಥಿರ ಪೇಟೆ ಅಲ್ಲ. ಇದು ಹಲವಾರು ಹಣಕಾಸು ಸಾಧನಗಳ ವ್ಯವಹಾರದಲ್ಲಿ ತೊಡಗಿರುವಂಥ ಮಾರುಕಟ್ಟೆಗಳ ಗುಂಪು. ಇಟ್ಸ್ ಅ ಕಲೆಕ್ಷನ್ ಆಫ್ ಮಾರ್ಕೆಟ್ಸ್. ಇಟ್ ಈಸ್ ನಾಟ್ ಎ ಸ್ಟೇಬಲ್ ಮಾರ್ಕೆಟ್. ಇಟ್ಸ್ ಮೋರ್ ವೊಲಟೈಲ್. ಎರಡನೇದ್ದು ಅಲ್ಪಾವಧಿ ಸಾಧನಗಳ ಸಟ್ಟ ಮಾರುಕಟ್ಟೆ. ಇಲ್ಲಿ ಅಲ್ಪಾವಧಿ ಪರಿಕರಗಳನ್ನು ಬಳಸಿದರೂ ಸಹ ಇದು ಸಟ್ಟ ವ್ಯವಹಾರವನ್ನು ಮಾಡಲಾಗುತ್ತದೆ. ಕಿರುಕುಳ ವ್ಯವಹಾರ ಇಲ್ಲಿ ಇರುವುದಿಲ್ಲ. ಈ ಮಾರುಕಟ್ಟೆ ಹಣಕಾಸಿನ ಪರಿಕರಗಳಲ್ಲಿ ಸಟ್ಟ ವ್ಯವಹಾರವನ್ನು ಮಾಡ್ತದೆ. ಇಲ್ಲಿ ಹಲವಾರು ಜನ, ಮೂರನೇ ಅಂಶ ಏನು ಅಂತಂದರೆ ಇಲ್ಲಿ ಹಲವಾರು ಭಾಗಿದಾರರು ಪಾಲ್ಗೊಳ್ತಾರೆ. ಕೇಂದ್ರ ಬ್ಯಾಂಕು ಇರ್ತದೆ, ವಾಣಿಜ್ಯ ಬ್ಯಾಂಕುಗಳು ಇರ್ತವೆ, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಇರ್ತವೆ, ಕಾರ್ಪೊರೇಟ್ ಹೂಡಿಕೆದಾರರು ಇರ್ತಾರೆ, ದೊಡ್ಡ ದೊಡ್ಡ ಉದ್ದಿಮೆದಾರರು, ಕಾರ್ಪೊರೇಟ್ ಸಂಸ್ಥೆಗಳು ಇಲ್ಲಿ ಭಾಗವಹಿಸ್ತವೆ, ಭವಿಷ್ಯ ನಿಧಿಗಳು ಇರ್ತವೆ, ಪ್ರಾಥಮಿಕ ವ್ಯವಹಾರದಾರರು, ಪ್ರೈಮರಿ ಡೀಲರ್ಸ್, ಅದೇ ರೀತಿಯಾಗಿ ವಿದೇಶಿ ಕಂಪನಿಗಳು ಸಹ ಈ ಹಣದ ಪೇಟೆಯಲ್ಲಿ ವ್ಯವಹಾರವನ್ನು ನಡೆಸುತ್ತವೆ. ಇಲ್ಲಿ ಹಣದ ಪೇಟೆಯಲ್ಲಿ ನಾಲ್ಕನೇ ಪ್ರಮುಖ ಲಕ್ಷಣ ಅಂತಂದರೆ ಇಲ್ಲಿ ವ್ಯವಹಾರ ಭಾಗಿದಾರರ ನಂಬಿಕಸ್ಥತನದ ಮೇಲೆ, ನಂಬಿಕಸ್ತಿಕೆಯ ಆಧಾರದ ಮೇಲೆ, ಕ್ರೆಡಿಟ್ ವರ್ದಿನೆಸ್ is the measure to transact in a money market. Credit worthiness of all the participants, all the institutions that participate, all the establishment that participate in the money market, that is more important. Credit worthiness of the participant is the major yardstick for carrying out money market transactions. ಅದೇ ರೀತಿಯಾಗಿ ಐದನೇ ಪ್ರಮುಖ ಲಕ್ಷಣ ಏನು ಅಂತಂದರೆ ಇದು ಈ ಮಾರುಕಟ್ಟೆ, ಹಣದ ಮಾರುಕಟ್ಟೆ ಅವಶ್ಯಕತೆಗೆ ಅನುಸಾರ ನಡೆಯುವಂಥ ಪೇಟೆ ಇದು. ಇಟ್ ಈಸ್ ನೀಡ್ ಬೇಸ್ಡ್ ಮಾರ್ಕೆಟ್.
The market runs on the necessity of requirements of demand for money and supply of money. As the demand for money decides, depending upon the demand and supply decides, depending upon that money market operations take place. ಅಂದರೆ ಹಣದ ಪೇಟೆಯಲ್ಲಿ ಪ್ರಮುಖವಾಗಿ ಏನು ಅಂತಂದರೆ ಹಣದ ಪೇಟೆ ದಲ್ಲಾಳಿಗಳ ಮೂಲಕ ನಡೆಯುವಂಥದ್ದಲ್ಲ, ಮತ್ತು ಇದು ನೇರವಾಗಿ ಹಣದಲ್ಲಿ ವ್ಯವಹಾರ ಮಾಡೋದಿಲ್ಲ. ಹಣಕಾಸಿನ ಪರಿಕರಗಳಲ್ಲಿಯೇ, ಹಣಕಾಸಿನ ಸಾಧನಗಳಲ್ಲಿಯೇ ದಿ ಮನಿ ಮಾರ್ಕೆಟ್ ಆಪರೇಟ್ಸ್ not directly in the transaction of money, but money instruments are being traded, money instruments are being transacted. That means it does not deal directly with the money. That point we have to keep in mind. ನಂತರ ನಾವು ಪರಿಶೀಲನೆ ಮಾಡಬೇಕಾಗಿರುವಂಥದ್ದು ಹಣದ ಪೇಟೆಯಲ್ಲಿ ಭಾಗವಹಿಸುವಂಥ ಹಣಕಾಸು ಮತ್ತು ಹಣಕಾಸೇತರ ಸಂಸ್ಥೆಗಳು, ಭಾಗಿದಾರರು ಯಾರ್ಯಾರು ಪಾಲ್ಗೊಳ್ತಾರೆ ಈ ಹಣದ ಪೇಟೆಯಲ್ಲಿ. ಈಗಾಗಲೇ ನಾವು ಸಂಕ್ಷಿಪ್ತವಾಗಿ ನೋಡಿದ ಹಾಗೆ ಮೊಟ್ಟ ಮೊದಲನೇದಾಗಿ ಹಣದ ಪೇಟೆಯಲ್ಲಿ ಭಾಗವಹಿಸುವಂಥವರು ವಾಣಿಜ್ಯ ಬ್ಯಾಂಕ್ಗಳು. ವಾಣಿಜ್ಯ ಬ್ಯಾಂಕ್ಗಳು, ಎಲ್ಲ ವಿಧದ ವಾಣಿಜ್ಯ ಬ್ಯಾಂಕ್ಗಳು ಇಲ್ಲಿ ಹಣದ ಪೇಟೆಯಲ್ಲಿ ಭಾಗವಹಿಸ್ತವೆ ಮತ್ತು ಅಲ್ಪಾವಧಿ ಸಾಲಗಳ ಪೂರೈಕೆ ಮತ್ತು ಸಾಲಗಳಿಗೆ ಬೇಡಿಕೆಯನ್ನು ಮಾಡ್ತವೆ. ನಮ್ಮಲ್ಲಿರುವಂಥ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು PSUs ಸಹ ಇದರಲ್ಲಿ ನಾವು ಸೇರಿಸುತ್ತೇವೆ. ಅದೇ ರೀತಿಯಾಗಿ ಎರಡನೇ ಮುಖ್ಯ ಪಾಲುದಾರ ಅಂದರೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ ಬಿಕಮ್ ಪಾರ್ಟ್ ಆಫ್ ದಿಸ್ ಇಂಟೆಗ್ರಲ್ ಪಾರ್ಟ್ ಆಫ್ ದಿಸ್ ಮನಿ ಮಾರ್ಕೆಟ್. ಇಟ್ ಇನ್ಕ್ಲೂಡ್ಸ್ ಮ್ಯೂಚುವಲ್ ಫಂಡ್ಸ್, ಪ್ರಾವಿಡೆಂಟ್ ಫಂಡ್ಸ್ ಆ್ಯಂಡ್ other institutions that require money or that deal in money. ಮೂರನೇದು ಸ್ವೀಕೃತಿ ಗೃಹಗಳು, acceptance houses ಅಂತಂತೀವಿ. ಇವುಗಳು ಮುಖ್ಯವಾಗಿ ವಿದೇಶಿ ವ್ಯಾಪಾರ, ಆಮದು ಮತ್ತು ರಫ್ತು ವ್ಯವಹಾರದಲ್ಲಿ ಬಳಸುವಂಥ ಅಥವಾ ಆಮದು ಮತ್ತು ರಫ್ತು ವ್ಯವಹಾರದಲ್ಲಿ ಕಾರ್ಯನಿರ್ವಹಿಸುವಂಥ ಸಂಸ್ಥೆಗಳು ಇವಾಗಿವೆ, ಎಕ್ಸೆಪ್ಟೆನ್ಸ್ ಹೌಸಸ್. ಇವುಗಳನ್ನು ಬ್ಯಾಂಕ್ಗಳು ಸಾಮಾನ್ಯವಾಗಿ, ಅಂದರೆ ಎಕ್ಸೆಪ್ಟೆನ್ಸ್ ಹೌಸಸ್ಸು ಹೊರತರುವಂಥ ಪರಿಕರಗಳನ್ನು ವಾಣಿಜ್ಯ ಬ್ಯಾಂಕ್ಗಳು ಅಂಗೀಕರಿಸಿರುತ್ತವೆ. ಆದ್ದರಿಂದ ಇವುಗಳನ್ನು ಸ್ವೀಕೃತ ಗೃಹಗಳು, ಸ್ವೀಕೃತ ಬ್ಯಾಂಕರ್ಸ್ ಎಕ್ಸೆಪ್ಟೆನ್ಸ್ ಲೆಟರ್ಸು ಅನ್ನುವಂಥ ರೀತಿಯಲ್ಲಿ ಹೇಳ್ತೀವಿ. ಅವುಗಳಲ್ಲಿ ವ್ಯವಹಾರ ಮಾಡುವಂಥ ಸಂಸ್ಥೆಗಳು. ನಂತರ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮಲ್ಲಿರೋ ಹಾಗೆ ರಾಜ್ಯ ಸರ್ಕಾರಗಳು ಇರ್ಬೋದು, ಅಥವಾ ಈವನ್ ಸ್ಥಳೀಯ ಸಂಸ್ಥೆಗಳು, ಸ್ಥಳೀಯ ಸರ್ಕಾರಗಳು ಇರ್ಬೋದು. ಅವುಗಳು ಬಿಡುಗಡೆ ಮಾಡುವಂಥ ಭದ್ರತೆಗಳನ್ನು ಬಳಸಿಕೊಂಡು ಸಾಲ ವ್ಯವಹಾರಗಳನ್ನು ಮಾಡಲಾಗ್ತದೆ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಸರ್ಕಾರಗಳು ಟ್ರೆಸರಿ ಬಿಲ್ಲುಗಳನ್ನು, ಖಜಾನೆ ಬಿಲ್ಲುಗಳನ್ನು ಅತಿ ಹೆಚ್ಚಿನ ಭದ್ರತೆಯನ್ನು ಹೊಂದಿರುವಂಥ, ಅಲ್ಲಿ ಯಾವುದೇ ರೀತಿಯ ನಷ್ಟ ಹೊಂದುವಂಥ ಪ್ರಮೇಯ ಇಲ್ಲ. ಅಥವಾ G6 ಅನ್ನುವಂಥ ರೀತಿಯಲ್ಲಿ ಹೇಳ್ತೀವಿ ಅವುಗಳನ್ನು, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅನ್ನುವಂಥ ರೀತಿ, G6 ಅನ್ನುವಂಥ ರೀತಿಯಲ್ಲಿ ಅವುಗಳನ್ನು ಕರಿತೀವಿ. ಅವುಗಳಲ್ಲಿ ವ್ಯವಹಾರ, ಟ್ರೆಸರಿ ಟಿ ಬಿಲ್ಸ್, ಅವುಗಳಲ್ಲಿಯೂ ಸಹ ವ್ಯವಹಾರ ಮಾಡಲಾಗ್ತದೆ. ಅಂದರೆ ಸರ್ಕಾರ ಸಹ ಹಣದ ಪೇಟೆಯಲ್ಲಿ ಭಾಗವಹಿಸ್ತದೆ. ಆನಂತರ ಕಾರ್ಪೊರೇಟ್ ಹೂಡಿಕೆದಾರರು, ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ಉದ್ದಿಮೆದಾರರು, ಉದ್ದಿಮೆ ಸಂಸ್ಥೆಗಳು ಸಹ ಹಣದ ಪೇಟೆಯಲ್ಲಿ ಸಕ್ರಿಯವಾಗಿ ತಮಗೆ ಬೇಕಾಗಿರುವಂಥ ದ್ರವ್ಯತೆಯನ್ನು, ಲಿಕ್ವಿಡಿಟಿಯನ್ನು ತುರ್ತಾಗಿ ತಮ್ಮ ದೈನಂದಿನ ವ್ಯವಹಾರಗಳನ್ನು ನಡೆಸುವುದಕ್ಕಾಗಿ, ವರ್ಕಿಂಗ್ ಕ್ಯಾಪಿಟಲನ್ನು ಪಡೆಯುವುದಕ್ಕಾಗಿ ಅವು ಹಣದ ಪೇಟೆಯನ್ನು ಅವಲಂಬಿಸಬೇಕಾಗುತ್ತದೆ. ಕಾರ್ಪೊರೇಟ್ ಹೂಡಿಕೆದಾರರು ಸಹ, ಉದ್ದಿಮೆದಾರರು ಸಹ ಇದರಲ್ಲಿ ಭಾಗವಹಿಸ್ತಾರೆ. ಕೇವಲ ದೇಶೀಯ ಕಾರ್ಪೊರೇಟ್ ಹೂಡಿಕೆದಾರರು ಅಷ್ಟೇ ಅಲ್ಲ, ವಿದೇಶಿ ಕಾರ್ಪೊರೇಟ್ ಸಂಸ್ಥೆ, ಓವರ್ಸೀಸ್ ಕಾರ್ಪೊರೇಟ್ ಬಾಡೀಸ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ಮನಿ ಮಾರ್ಕೆಟ್. ವಿದೇಶಿ ಕಾರ್ಪೊರೇಟ್ ಸಂಸ್ಥೆಗಳು ಸಹ ಇದರಲ್ಲಿ ಭಾಗವಹಿಸ್ತವೆ. ಅದರ ಜೊತೆಗೆ ವಿಮಾ ಕಂಪನಿಗಳು ಸಹ ಹಣದ ಪೇಟೆಯಲ್ಲಿ ತಮ್ಮ ವ್ಯವಹಾರಗಳನ್ನು ನಡೆಸ್ತವೆ. ಹಣದ ಪೇಟೆಯ ಮೂಲಕ ಸಾಲವನ್ನು ತಗೊಳ್ಳೋದು, ಸಾಲವನ್ನು ಪಡೆಯುವಂಥ ಕೆಲಸ ವಿಮಾ ಕಂಪನಿಗಳು ಮಾಡ್ತವೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾಗಿರುವಂಥ ಸಂಸ್ಥೆ ಅಂತಂದರೆ ದೇಶದ ಅತ್ಯುನ್ನತ ಬ್ಯಾಂಕುಗಳ
ಬ್ಯಾಂಕ್ ಆಗಿರುವಂಥ ಕೇಂದ್ರ ಬ್ಯಾಂಕು ಹಣದ ಪೇಟೆಯಲ್ಲಿ ಭಾಗವಹಿಸುವಂಥ ಅತ್ಯಂತ ಪ್ರಮುಖವಾದಂಥ ಸಂಸ್ಥೆ. ಈ ಸಂಸ್ಥೆ ಎಲ್ಲ ಹಣಕಾಸಿನ ವ್ಯವಹಾರಗಳ ಸೂಪರ್ವೈಸನ್, ಮೇಲ್ವಿಚಾರಣೆಯನ್ನು, ಮೇಲುಸ್ತುವಾರಿಯನ್ನು ಮಾಡುವಂಥ ಕೆಲಸ ಮಾಡ್ತದೆ. ಹಣದ ಪೇಟೆಯಲ್ಲಿ ನಡೆಯುವಂಥ ವ್ಯವಹಾರಗಳ ಮೇಲೆ ನಿಗಾ ಇಡುವಂಥ ಕೆಲಸ, ಹಣದ ಪೇಟೆಯನ್ನು ರಕ್ಷಿಸುವಂಥ, ಹಣದ ಪೇಟೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಕೇಂದ್ರ ಬ್ಯಾಂಕಿಂದು ಆಗಿರ್ತದೆ. ಕೇಂದ್ರ ಬ್ಯಾಂಕು ಸಹ ಹಣದ ಪೇಟೆಯಲ್ಲಿ ವ್ಯವಹಾರವನ್ನು ಮಾಡ್ತದೆ. ಅಂದರೆ ಸಾಲವನ್ನು ಕೊಡೋದು, ವಿವಿಧ ಹಣಕಾಸು ಸಂಸ್ಥೆಗಳಿಗೆ ಬೇಕಾಗಿರುವಂಥ ಹಣಕಾಸಿನ ಪರಿಕರಗಳನ್ನು ಮಾರಾಟ ಮಾಡೋದು ಮತ್ತು ಅವುಗಳನ್ನು ಕೊಂಡುಕೊಳ್ಳುವಂಥ ಕೆಲಸ ಮಾಡ್ತದೆ. ತನ್ಮೂಲಕ ಹಣದ ಪೇಟೆಯಲ್ಲಿ ಏರುಪೇರು ಆಗದಂತೆ, ಹಣದ ಅವಶ್ಯಕತೆಗಳು ಸುಸೂತ್ರವಾಗಿ ನಡೆಯುವಂತೆ ನೋಡಿಕೊಳ್ಳುವಂಥ ಕೆಲಸ ಕೇಂದ್ರ ಬ್ಯಾಂಕು ಮಾಡ್ತದೆ. ಅಂದರೆ ಇಷ್ಟೆಲ್ಲ ಹಣದ ಪೇಟೆಯಲ್ಲಿ ಭಾಗವಹಿಸುವಂಥ ಸಂಸ್ಥೆಗಳು ಅಂತದ್ದು. ನಂತರ ಈಗಾಗಲೇ ನಾವು ಹೇಳಿದ ಹಾಗೆ ಹಣದ ಪೇಟೆ ಅದೊಂದು ಸ್ಥಿರ ಪೇಟೆ ಅಲ್ಲ. ಇಟ್ ಇಸ್ ನಾಟ್ ಅ ಸ್ಟೇಬಲ್ ಮಾರ್ಕೆಟ್. ಮತ್ತು ಅದು ಒಂದೇ ಪೇಟೆ ಅಲ್ಲ, ಅದರಲ್ಲಿ ಹಲವಾರು ಉಪಪೇಟೆಗಳು ಕಾರ್ಯನಿರ್ವಹಿಸ್ತವೆ. ಅದನ್ನೇ ನಾವು ಹಣದ ಪೇಟೆಯ ವಲಯಗಳು ಅಂತ ಕರೀತೀವಿ, ಸೆಕ್ಟರ್ಸ್ ಆಫ್ ಮನಿ ಮಾರ್ಕೆಟ್. ಬೇರೆ ಬೇರೆ ವಲಯಗಳು ಇಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದಾಗ ಹಣದ ಪೇಟೆ ಸುಸೂತ್ರವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಮೊದಲೇ ಪೇಟೆ, ಉಪಪೇಟೆ, ಸಬ್ ಮಾರ್ಕೆಟ್ ಇನ್ ದ ಮನಿ ಮಾರ್ಕೆಟ್ ಈಸ್ ಬಿಲ್ಸ್ ಮಾರ್ಕೆಟ್ ಆರ್ ಬಿಲ್ ಮಾರ್ಕೆಟ್. ಇಲ್ಲಿ ಎರಡು ರೀತಿಯ ಬಿಲ್ಲುಗಳನ್ನು ನಾವು ಕಾಣ್ತೀವಿ. ಮುಖ್ಯವಾಗಿ ಸರ್ಕಾರ ಹೊರಡಿಸುವಂಥ ಟ್ರೆಸರಿ ಬಿಲ್ಲುಗಳು ಮತ್ತು ಖಾಸಗಿ ಉದ್ದಿಮೆದಾರರು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ವ್ಯವಹಾರ ಮಾಡುವಂಥ ಕಮರ್ಷಿಯಲ್ ಬಿಲ್ಸ್. ಈ ಎರಡೂ ಬಿಲ್ಲುಗಳನ್ನು ಒಟ್ಟಾಯಿಸುವಿಕೆ ಮೂಲಕ, ಡಿಸ್ಕೌಂಟಿಂಗ್ ಮಾಡೋದರ ಮೂಲಕ ಏನು ಮಾಡಲಾಗ್ತದೆ, ವ್ಯವಹಾರವನ್ನು ಮಾಡಲಾಗ್ತದೆ. ಹಣಕಾಸು ಈ ಪರಿಕರಗಳಲ್ಲಿ ಟಿ ಬಿಲ್ಸು, ಟ್ರೆಸರಿ ಬಿಲ್ಸು ಮತ್ತು ಕಮರ್ಷಿಯಲ್ ಬಿಲ್ಸ್ ಮೂಲಕ ವ್ಯವಹಾರ ಮಾಡಲಾಗ್ತದೆ. ಇಲ್ಲಿ ನಮ್ಮ ದೇಶದಲ್ಲಿ ಸರ್ಕಾರ ಹೊರಡಿಸುವಂಥ ಟ್ರೆಸರಿ ಬಿಲ್ಲುಗಳಲ್ಲಿ 91 ದಿನಗಳ ಟ್ರೆಸರಿ ಬಿಲ್ಲುಗಳು, 180 ದಿವಸಗಳ ಟ್ರೆಸರಿ ಬಿಲ್ಲುಗಳು ಮತ್ತು 364 ದಿನಗಳ ಟ್ರೆಸರಿ ಬಿಲ್ಲುಗಳನ್ನು ಹೊರಡಿಸುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ. ಅವುಗಳಲ್ಲಿ ವ್ಯವಹಾರವನ್ನು ಮಾಡಲಾಗ್ತದೆ. ಅವುಗಳನ್ನು ಡಿಸ್ಕೌಂಟ್ ಮಾಡುವಂಥ, ಒಟ್ಟಾಯಿಸುವಿಕೆ ಕೆಲಸವನ್ನು ಮಾಡುವಂಥ ಕಾರ್ಯ ಹಣದ ಪೇಟೆಯಲ್ಲಿ ನಡೆಯುತ್ತದೆ ಅಂತಂದು. ಎರಡನೇ ಪ್ರಮುಖವಾದಂಥ ಪೇಟೆ ಹಿಂಕರೆ ಪೇಟೆ ಅಂತಂದು. ಅಂದರೆ ಭಾಳ ಬೇಗ ಹಿಂದಕ್ಕೆ ಕೊಟ್ಟಂಥ ಸಾಲಗಳನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿರುವಂಥ ಪೇಟೆ. ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಕಾಲ್ ಮನಿ ಮಾರ್ಕೆಟ್ ಅನ್ನುವಂಥ ರೀತಿಯಲ್ಲಿ ಕರಿತೀವಿ. ಕಾಲ್ ಮನಿ ಮಾರ್ಕೆಟ್ ಸಾಮಾನ್ಯವಾಗಿ ಒಂದು ದಿವಸಕ್ಕೆ 24 ತಾಸುಗಳಿಗಾಗಿ, 24 ಗಂಟೆಗಳಿಗಾಗಿ ವ್ಯವಹಾರವನ್ನು ನಡೆಸುವಂಥ ಪೇಟೆ ಅಂತ ಕರಿತೀವಿ. ಇದನ್ನು ಓವರ್ನೈಟ್ ಮಾರ್ಕೆಟ್ ಅನ್ನುವಂಥ ರೀತಿಯಲ್ಲೂ, ಓವರ್ನೈಟ್ ಮನಿ ಮಾರ್ಕೆಟ್ ಅನ್ನುವಂಥ ರೀತಿಯಲ್ಲೂ ಸಹ ಕರಿತೀವಿ. ಕೇವಲ 24 ತಾಸುಗಳಿಗಾಗಿ ಹಣವನ್ನು ಸಾಲ ರೂಪದಲ್ಲಿ ಕೊಡೋದು ಮತ್ತು ಹಣವನ್ನು ಸಾಲ ರೂಪದಲ್ಲಿ ಪಡೆಯುವಂಥ ಕ್ರಿಯೆ ಇಲ್ಲಿ ನಡೀತದೆ. 24 ತಾಸುಗಳ ಒಂದು ಸಾಲ ವ್ಯವಹಾರಗಳನ್ನು ಸಾಮಾನ್ಯವಾಗಿ ವಾಣಿಜ್ಯ ಬ್ಯಾಂಕುಗಳು ತಮ್ಮ CRR ಮತ್ತು SLR ದರಗಳನ್ನು ನಿರ್ವಹಿಸಿಕೊಳ್ಳುವುದಕ್ಕಾಗಿ, ನಿಷ್ಪತ್ತಿಗಳನ್ನು ನಿರ್ವಹಿಸಿಕೊಳ್ಳುವುದಕ್ಕಾಗಿ ಒಂದು ದಿವಸದ ವ್ಯವಹಾರಗಳನ್ನು ಮಾಡ್ತಾ ಇರ್ತವೆ. ಆ ರೀತಿ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತವೆ. ಇದಲ್ಲದೆ ಒಂದು ದಿವಸದಿಂದ 14 ದಿವಸಗಳವರೆಗೆ ಹಿಂತಿರುಗಿಸಲು ಸಾಧ್ಯವಿರುವಂಥ, ಮರುಭರಿಸಲು ಸಾಧ್ಯವಿರುವಂಥ ಹಣದ ಪೇಟೆ ನೋಟಿಸ್ ಮನಿ ಎನ್ನುತ್ತೇವೆ. ಅಂದರೆ ಯಾವ ಸಾಲಗಳನ್ನು ಒಂದು ದಿವಸ ಮೇಲ್ಪಟ್ಟು 14 ದಿವಸ ಒಳಪಟ್ಟು ಹಿಂತಿರುಗಿಸಬೇಕಾಗುತ್ತದೆಯೋ ಅಂಥ ಹಣದ ಪೇಟೆಯನ್ನು ನೋಟಿಸ್ ಮನಿ ಎನ್ನುವಂಥ ರೀತಿಯಲ್ಲಿ ಕರಿತೀವಿ. 14 ದಿವಸಕ್ಕಿಂತ ಹೆಚ್ಚಿಗೆ ಮತ್ತು 365 ದಿವಸಕ್ಕಿಂತ ಕಡಿಮೆ ಅವಧಿಗೆ ಪಡೆಯುವಂಥ ಸಾಲಗಳನ್ನು ನಾವು ಟರ್ಮ್ ಮನಿ ಅನ್ನುವಂಥ ರೀತಿಯಲ್ಲಿ ಕರಿತೀವಿ. ಅಂದರೆ ಹಿಂಕರೆ ಪೇಟೆಯಲ್ಲಿ ದ್ರವ್ಯತ್ವ, ಅಂದರೆ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು ತಾವು ನೀಡಿದಂಥ ಸಾಲವನ್ನು 24 ಗಂಟೆಗಳ ಒಳಗಡೆಗೆ ವಾಪಸ್ ಪಡೆಯಬಹುದು, 14 ದಿವಸಗಳ ಒಳಗಡೆ ವಾಪಸ್ ಪಡೆಯಬಹುದು, ಅಥವಾ 1 ವರ್ಷದ ಒಳಗಡೆ ವಾಪಸ್ ಪಡಲಿಕ್ಕೆ ಸಾಧ್ಯ ಇದೆ. ಆ ರೀತಿಯಾಗಿ ತಮ್ಮಲ್ಲಿರುವಂಥ ಹಣವನ್ನು ಈ ರೀತಿ ಬೇರೆ ಬೇರೆ ಮರುಪಾವತಿ, ವಾಪಸ್ ಬರುವಂಥ, ರಿಟರ್ನ್ ಆಗುವಂಥ, ರೀಪೇಮೆಂಟ್ ಆಗುವಂಥ ರೀತಿಯಲ್ಲಿ ಸಾಲ ಕೊಡುವಂಥ ಒಂದು ವ್ಯವಸ್ಥೆ ನಾವು ಕಾಣ್ತೀವಿ.
ನಂತರ ಇರುವಂಥ ಉಪಮಾರುಕಟ್ಟೆ ಹಣದ ಪೇಟೆಯಲ್ಲಿ ರೀಪೋ ಮಾರ್ಕೆಟ್, ರಿಪೋ ಪೇಟೆ ಅಂತ. ಇದು ಸಾಮಾನ್ಯವಾಗಿ ಒಂದು ದೇಶದ ಕೇಂದ್ರ ಬ್ಯಾಂಕು ಹಣಕಾಸಿನ ಪೇಟೆಯಲ್ಲಿ ದ್ರವ್ಯತೆ ಮತ್ತು ಬಡ್ಡಿ ದರಗಳಲ್ಲಿ ಸ್ಥಿರತೆಯನ್ನು ಸಾಧಿಸುವುದಕ್ಕಾಗಿ ನಡೆಸಿಕೊಂಡು ಹೋಗುವಂಥ ಪೇಟೆ ಇದಾಗಿದೆ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕು ರಿಪೋ ರೇಟು ಮತ್ತು ರಿವರ್ಸ್ ರಿಪೋ ರೇಟು ಅನ್ನೋದನ್ನು ಕಾಣ್ತೀವಿ. ರಿಪೋ ರೇಟ್ನಲ್ಲಿ ಸಾಲಗಳನ್ನು ಮಾರುಕಟ್ಟೆಗೆ ಕೊಡ್ತದೆ, ಬ್ಯಾಂಕ್ಗಳಿಗಾಗಿರ್ಬೋದು ಅಥವಾ ಇತರ ಸಂಸ್ಥೆಗಳಿಗೆ ಆಗಿರ್ಬೋದು. ಅದೇ ರೀತಿಯಾಗಿ ರಿವರ್ಸ್ ರಿಪೋ ರೇಟ್ನಲ್ಲಿ ಅದು ಹಣಕಾಸಿನ ಪರಿಕರಗಳನ್ನು ಕೊಂಡುಕೊಳ್ಳುವ ಕೆಲಸವನ್ನು ಮಾಡುತ್ತದೆ, ಹಣಕಾಸಿನ ಸಾಧನಗಳನ್ನು ಕೊಂಡುಕೊಳ್ಳುತ್ತದೆ. ಈ ರೀತಿಯಾಗಿ ಅರ್ಥವ್ಯವಸ್ಥೆಯಲ್ಲಿ ಒಂದು ರೀತಿಯ ಸ್ಥಿರತೆಯನ್ನು, ಬ್ಯಾಲೆನ್ಸನ್ನು ನೋಡಿಕೊಂಡು ಹೋಗುವಂಥ ಕೆಲಸ ರಿಪೋ ರೇಟ್ಗಳ ಮೂಲಕ ರಿಪೋ ಪೇಟೆ ಮಾಡುತ್ತದೆ ಅಂತಂದು. ನಂತರದ ಉಪಪೇಟೆ ಸ್ವೀಕೃತಿ ಪೇಟೆ, ಎಕ್ಸೆಪ್ಟೆನ್ಸ್ ಮಾರ್ಕೆಟ್ ಅಂತ ಎನ್ನುವಂಥ ರೀತಿಯಲ್ಲಿ ಹೇಳ್ತೀವಿ. ಇದು ಸಾಮಾನ್ಯವಾಗಿ ವಿದೇಶಿ ವ್ಯವಹಾರದಲ್ಲಿ, ಆಮದುಗಳು ಮತ್ತು ರಫ್ತು ವ್ಯವಹಾರದಲ್ಲಿ ತೊಡಗಿರುವಂಥ ಸಂಸ್ಥೆಗಳು, ಆಮದು ಮತ್ತು ರಫ್ತು ವ್ಯವಹಾರವನ್ನು ನಿರ್ವಹಿಸುತ್ತಿರುವಂಥ ವಾಣಿಜ್ಯ ಮಳಿಗೆಗಳು ಇಂತಹ ಪರಿಕರಗಳನ್ನು, ಇಂತಹ ಸಾಧನಗಳನ್ನು ಬಳಸುತ್ತವೆ. ಇವುಗಳನ್ನು ವಾಣಿಜ್ಯ ಬ್ಯಾಂಕ್ಗಳು ಸ್ವೀಕಾರ ಮಾಡ್ತವೆ, ಇವುಗಳಲ್ಲಿ ವ್ಯವಹಾರವನ್ನು ಮಾಡ್ತವೆ. ಇವು ಟ್ರೇಡ್ ಬಿಲ್ಲುಗಳು ಆಗಿರುತ್ತವೆ. ಇವುಗಳನ್ನು ಹಾನರ್ ಮಾಡುವಂಥ ಕೆಲಸ ಅವುಗಳು ಮಾಡ್ತವೆ. ಅಂದರೆ ವಿದೇಶಿ ವ್ಯಾಪಾರ ಸುಸೂತ್ರವಾಗಿ ನಡೆಯುವುದಕ್ಕೆ ಈ ಪೇಟೆ ಕಾರ್ಯನಿರ್ವಹಿಸುತ್ತದೆ ಅಂತಂದು. ನಂತರ ಇರುವಂಥದ್ದು ಕೊಲ್ಯಾಟರಲ್ ಪೇಟೆ, ಕೊಲ್ಯಾಟರಲ್ ಮಾರ್ಕೆಟ್. ಇಲ್ಲಿ ಕೊಲ್ಯಾಟರಲ್ ಪೇಟೆ ಹಣದ ಅವಶ್ಯಕತೆಯನ್ನು ಸಂಪೂರ್ಣವಾಗಿ ಭದ್ರತೆಗಳ ಮೂಲಕನೇ, ಯಾವುದೇ ಆಧಾರಗಳನ್ನು ಇಟ್ಕೊಂಡೇ, ಯಾವುದೇ ಸೆಕ್ಯುರಿಟೀಸನ್ನು ಇಟ್ಕೊಂಡೇ ಸಾಲಗಳನ್ನು ಕೊಡೋದಾಗಲಿ ಅಥವಾ ಸಾಲಗಳನ್ನು ಪಡೆಯೋದಾಗಲಿ ಮಾಡಲಾಗ್ತದೆ. ಅಂದರೆ ಸಾಲದ ಪರಿಕರಗಳು, ಹಣಕಾಸಿನ ಪರಿಕರಗಳನ್ನು ಭದ್ರತೆಯಾಗಿಟ್ಕೊಂಡು, ಸೆಕ್ಯುರಿಟಿಯಾಗಿಟ್ಕೊಂಡು ಹಣಕಾಸಿನ ವ್ಯವಹಾರಗಳನ್ನು ಇಲ್ಲಿ ನಡೆಸುವಂಥ ಕ್ರಿಯೆ ನಡೆಯುತ್ತದೆ ಅಂತಂತೀವಿ. ಅಂದರೆ ಹಣದ ಪೇಟೆಯಲ್ಲಿ ಇವೆಲ್ಲ ಉಪಮಾರುಕಟ್ಟೆಗಳು ಸಕ್ರಿಯವಾಗಿ ಭಾಗವಹಿಸಿ, ಸಕ್ರಿಯವಾಗಿ ಕಾರ್ಯನಿರ್ವಹಿಸುವುದರಿಂದ ದೇಶದ ಅರ್ಥವ್ಯವಸ್ಥೆ ಸುಸೂತ್ರವಾಗಿ ಹಣದಲ್ಲಿ ಹೆಚ್ಚು ಅಥವಾ ಕಡಿಮೆ ಆಗದಂತೆ ನೋಡಿಕೊಳ್ಳುವಂಥ ಕೆಲಸ ಇವುಗಳು ಮಾಡುತ್ತವೆ ಅಂತಂದು. ಆನಂತರ ಕೊನೆಯದಾಗಿ ಹಣದ ಪೇಟೆಯ ಕಾರ್ಯಗಳು. ಹಣದ ಪೇಟೆ ನಾವು ಈಗಾಗಲೇ ನೋಡಿದ ಹಾಗೆ ಹಣಕಾಸಿನ ಸಾಧನಗಳಲ್ಲಿ ವ್ಯವಹಾರ ಮಾಡ್ತದೆ. ಅದು ಮಧ್ಯವರ್ತಿಗಳ ಮೂಲಕ ವ್ಯವಹಾರ ಮಾಡೋಂಗಿಲ್ಲ, ಅದು ಸಂಘಟಿತ ಪೇಟೆಯಾಗಿದೆ. ಬ್ಯಾಂಕುಗಳು, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ಉದ್ದಿಮೆದಾರರು, ದೊಡ್ಡ ದೊಡ್ಡ ಉದ್ದಿಮೆಗಳು ಇವುಗಳಲ್ಲಿ ಭಾಗವಹಿಸುವುದರಿಂದ ಅಲ್ಲಿ ಯಾವುದೇ ರೀತಿಯ ಏರುಪೇರು, ಯಾವುದೇ ರೀತಿಯ ಅಡೆತಡೆಗಳಿಗೆ ಅಡೆತಡೆಗಳ ಸಂದರ್ಭ ಬರುವುದಿಲ್ಲ ಅಂತಂತೆ. ಹಣದ ಪೇಟೆ ಮುಖ್ಯವಾಗಿ ಏನು ಕೆಲಸಗಳನ್ನು ಮಾಡ್ತದೆ ಅಂತಂದರೆ, ಮೊದಲನೇದಾಗಿ ಅದು ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿಗೆ ಸಹಾಯಕ ಆಗಿದೆ. ಹಣದ ಪೇಟೆ ಅಲ್ಪಾವಧಿಗೆ ಬೇಕಾಗಿರುವಂಥ ಹಣಕಾಸಿನ ಸವಲತ್ತುಗಳನ್ನು ಒದಗಿಸುವುದರಿಂದ ವ್ಯಾಪಾರ ವ್ಯವಹಾರಗಳು ಸುಸೂತ್ರವಾಗಿ ನಡೆಯುವುದಕ್ಕೆ ಅನುಕೂಲ ಒದಗಿಸುತ್ತದೆ. ಎರಡನೇದು, ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ಕೊಡುವಂಥ ಪ್ರಮೇಯ ಕಡಿಮೆ ಆಗ್ತದೆ. ಅಂದರೆ ಹಣದ ಪೇಟೆ ಸದೃಢವಾಗಿತ್ತು ಅಂದರೆ, ಸಮರ್ಥವಾಗಿತ್ತು ಅಂದರೆ, ಎಫಿಷಿಯೆಂಟ್ ಆಗಿತ್ತು ಅಂತಂದಾಗ ವಾಣಿಜ್ಯ ಬ್ಯಾಂಕುಗಳು ನೇರವಾಗಿ ಅಂತಿಮ ಋಣದಾತನನ್ನು ಸಂಪರ್ಕಿಸಬೇಕಾದಂಥ ಅವಶ್ಯಕತೆ ಬೀಳುವುದಿಲ್ಲ. ಅವುಗಳು ನೇರವಾಗಿ ಹಣದ ಪೇಟೆಯಲ್ಲಿಯೇ ತಮಗೆ ಬೇಕಾಗಿರುವಂಥ ದೈನಂದಿನ ಯಾವುದೇ ತುರ್ತು ಹಣಕಾಸಿನ ಅವಶ್ಯಕತೆಗಳನ್ನು ಹಣದ ಪೇಟೆಯ ಮೂಲಕನೇ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚಿನ ಬಡ್ಡಿ ದರದಲ್ಲಿ ಕೇಂದ್ರ ಬ್ಯಾಂಕಿನಿಂದ ಪಡೆದು ಸಾಲದ ಅಥವಾ ಬಡ್ಡಿಯ ಹೊರೆಯನ್ನು ಹೊತ್ಕೊಳ್ಳಿಕ್ಕೆ ಅವು ಇಷ್ಟಪಡುವುದಿಲ್ಲ. ಆದ್ದರಿಂದ ಹಣದ ಪೇಟೆ ವಾಣಿಜ್ಯ ಬ್ಯಾಂಕುಗಳಿಗೆ ಸರಳವಾಗಿ ಹಣವನ್ನು ಪಡೀಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದೇ ರೀತಿಯಾಗಿ ಮೂರನೇದು, ಸರ್ಕಾರಕ್ಕೂ ಸಹ ಯಾವುದೇ ಹಂತದ ಸರ್ಕಾರಗಳಿಗೂ ಸಹ ಅಲ್ಪಾವಧಿ ಸಾಲ ಸೌಲಭ್ಯಗಳು ಹಣದ ಪೇಟೆಯಿಂದ ಲಭ್ಯ ಆಗ್ತವೆ. ಅದೇ ರೀತಿ ನಾಲ್ಕನೇದ್ದು, ನಿಮ್ಮಲ್ಲಿರುವಂಥ ಹೆಚ್ಚುವರಿ ನಿಧಿಗಳನ್ನು, ಸರ್ಪ್ಲಸ್ ಫಂಡ್ಸನ್ನು ಹಣದ ಪೇಟೆಗೆ ಪೂರೈಕೆ ಮಾಡೋದರಿಂದ ನೀವು ಹೆಚ್ಚುವರಿಯಾಗಿ ಬಡ್ಡಿಯನ್ನು
ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಇಂಡಿವಿಜುವಲ್ಸು ಗಳಿಸ್ಬೋದು ಅಥವಾ ಇಂಡಿವಿಜುವಲ್ಸು ವ್ಯಕ್ತಿಗಳು ತಮ್ಮ ಬ್ಯಾಂಕು ಖಾತೆಗಳ ಮೂಲಕ ಈ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಹೆಚ್ಚುವರಿ ನಿಧಿಗಳ ಮೂಲಕ ಬಡ್ಡಿಯನ್ನು ಗಳಿಸಲಿಕ್ಕೆ, ಹೆಚ್ಚುವರಿ ಬಡ್ಡಿ ಗಳಿಸಿ ಆದಾಯವನ್ನು ವೃದ್ಧಿಸಿಕೊಳ್ಳಲು ಸಾಧ್ಯ ಆಗ್ತದೆ. ಆನಂತರ 5ನೇ ಅಂಶ, ಹಣಕಾಸಿನ ಚಲನವಲನಗಳು ಸಾಧ್ಯ. ಮೊಬಿಲಿಟಿ ಆಫ್ ಫೈನಾನ್ಷಿಯಲ್ ಮೊಬಿಲಿಟಿ ಈಸ್ ಈಸಿಲಿ ಪಾಸಿಬಲ್. ಹಣದ ಪೇಟೆ ಸುಸೂತ್ರವಾಗಿ ಕಾರ್ಯನಿರ್ವಹಿಸುವುದರಿಂದ ಹಣಕಾಸಿನ ವ್ಯವಹಾರಗಳು, ಹಣಕಾಸು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಎಲ್ಲಿ ಹಣದ ಪ್ರಮಾಣ ಹೆಚ್ಚಾಗಿದೆಯೋ ಅದು ಹಣ ಕೊರತೆ ಇರೋ ಸ್ಕೇರ್ಸ್ ಪ್ಲೇಸ್, ಇಟ್ ವಿಲ್ ರೀಚ್ ಟು ದ ಸ್ಕೇರ್ಸ್ ಏರಿಯಾಸ್, ಆರ್ ದೋಸ್ ವೇರ್ surplus funds are there, those funds can flow to the scarce areas. This is how money market balances. ಅದೇ ರೀತಿಯಾಗಿ ಮತ್ತೊಂದು ಪ್ರಮುಖವಾದಂಥ ಕಾರ್ಯ ಹಣದ ಪೇಟೆಯದ್ದು ಅಂದರೆ ಕೇಂದ್ರ ಬ್ಯಾಂಕು ರೂಪಿಸಿ ಅಸ್ತಿತ್ವಕ್ಕೆ ತರುವಂಥ ಹಣಕಾಸಿನ ನೀತಿನ ಸಮರ್ಪಕವಾಗಿ ಜಾರಿಗೆ ತರಬೇಕು ಅಂತಂದರೆ ಹಣದ ಪೇಟೆ ಸಮರ್ಪಕವಾಗಿರಬೇಕು, ಸದೃಢ ಆಗಿರಬೇಕು, ಕ್ರಿಯಾಶೀಲ ಆಗಿರಬೇಕು. ಅಂದಾಗ ಮಾತ್ರ ಹಣಕಾಸಿನ ನೀತಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಕೇಂದ್ರ ಬ್ಯಾಂಕ್ ರೂಪಿಸಿ ಜಾರಿಗೆ ತರುವಂಥ ಹಣಕಾಸು ನೀತಿ ಯಶಸ್ಸು ಪಡೆಯಬೇಕಾದರೆ ಹಣದ ಪೇಟೆ ಅತ್ಯಂತ ಕೀಲಕ ಪಾತ್ರವನ್ನು ವಹಿಸುತ್ತದೆ. ಆನಂತರ ಅರ್ಥವ್ಯವಸ್ಥೆಯಲ್ಲಿ ದ್ರವ್ಯತ್ವವನ್ನು, ಲಿಕ್ವಿಡಿಟಿಯನ್ನು ಸಂರಕ್ಷಣೆ ಮಾಡಲು, ಲಿಕ್ವಿಡಿಟಿ ಕ್ರಂಚ್ ಅನ್ನೋದು ಎಂದಿಗೂ ಬರಬಾರದು. ಏಕೆಂದರೆ ದ್ರವ್ಯದ ಒಂದು ಸಮಸ್ಯೆ ಉದ್ಭವಿಸಿತು ಅಂದಾಗ ಅದು ಅರ್ಥವ್ಯವಸ್ಥೆಗೆ ಧಕ್ಕೆಯನ್ನು ಉಂಟು ಮಾಡುತ್ತದೆ, ಅರ್ಥವ್ಯವಸ್ಥೆಯಲ್ಲಿ ಏರುಪೇರುಗಳನ್ನು ತರುತ್ತದೆ. ಅದೇ ನಾವು ಏರಿಳಿತಗಳನ್ನು, ಆರ್ಥಿಕ ಆವರ್ತಗಳನ್ನು ಉಂಟು ಮಾಡುತ್ತದೆ ಅಂತಂದು. ಅದೇ ರೀತಿಯಾಗಿ ಕೊನೆಯದ್ದು ಸುರಕ್ಷತೆ ಮತ್ತು ದ್ರವ್ಯತ್ವವನ್ನು ಉತ್ತೇಜಿಸುತ್ತದೆ. ಹಣದ ಪೇಟೆ ಸೇಫ್ಟಿ ನೆಟ್ಟನ್ನು ಒದಗಿಸುತ್ತದೆ ಮತ್ತು ದ್ರವ್ಯತ್ವವನ್ನು ಎಲ್ಲ ಹಣಕಾಸು ಸಂಸ್ಥೆಗಳು, ಹಣದ ಪೇಟೆಯಲ್ಲಿರುವಂಥ ಎಲ್ಲ ಭಾಗಿದಾರರಿಗೆ, ಪಾಲುದಾರರಿಗೆ ದ್ರವ್ಯತ್ವವನ್ನು, ಸುರಕ್ಷತೆಯನ್ನು ಒದಗಿಸುವಂಥ ಕೆಲಸ ಮಾಡ್ತದೆ. ಈ ರೀತಿಯಾಗಿ ಹಣದ ಪೇಟೆ ಇಡೀ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರಕ್ಕೆ, ವಾಣಿಜ್ಯ ಬ್ಯಾಂಕುಗಳಿಗೆ, ಉದ್ದಿಮೆದಾರರಿಗೆ ಮತ್ತು ಹಣಕಾಸು ಸಂಸ್ಥೆಗಳಿಗೆ ಹಣಕಾಸಿನ ಸಹಾಯವನ್ನು ಒದಗಿಸುವುದಷ್ಟೇ ಅಲ್ಲದೆ ಆರ್ಥಿಕ ಸ್ಥಿರತೆ ಮತ್ತು ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಅನುಕೂಲವನ್ನು ಒದಗಿಸಿಕೊಡ್ತದೆ. ಅಂದರೆ ಹಣದ ಪೇಟೆ ಸ್ಥಳೀಯವಾಗಿರುವಂಥ ಸಮಸ್ಯೆಗಳ ಜೊತೆಗೆ, ಸ್ಥಳೀಯವಾಗಿರುವಂಥ ಅಂಶಗಳ ಅಭಿವೃದ್ಧಿಯ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೂ ಸಹ ಅನುಕೂಲವನ್ನು ಒದಗಿಸಿಕೊಡ್ತದೆ. ಅಂದರೆ ಈ ರೀತಿ ಹಣದ ಪೇಟೆ ಆರ್ಥಿಕ ಆರೋಗ್ಯವನ್ನು, ಕೈಗಾರಿಕೆಗಳ ಅಭಿವೃದ್ಧಿಯನ್ನು, ವಾಣಿಜ್ಯ ಬ್ಯಾಂಕುಗಳ ಸ್ವಾವಲಂಬನೆಯನ್ನು ಸಾಧಿಸುವಂಥ ಕೆಲಸ ಮಾಡ್ತದೆ. ಆದರೆ ಸ್ನೇಹಿತರೆ, ವಿದ್ಯಾರ್ಥಿಗಳೇ, ನಮಗೆಲ್ಲ ಗೊತ್ತಿರುವ ಹಾಗೆ ಅನಭಿವೃದ್ಧ ರಾಷ್ಟ್ರಗಳಲ್ಲಿ ದೊಡ್ಡ ಸಮಸ್ಯೆ ಹಣದ ಪೇಟೆ ಸದೃಢವಾಗಿ, ಸಮರ್ಪಕವಾಗಿ ಬೆಳೆದಿಲ್ಲ. ಮುಂದುವರಿದ ರಾಷ್ಟ್ರಗಳಲ್ಲಿ ಮಾತ್ರ ಅತ್ಯಂತ ಸದೃಢವಾದಂಥ, ಅತ್ಯಂತ ಸಮರ್ಥವಾದಂಥ ಮತ್ತು ಅತ್ಯಂತ ದಕ್ಷ ಹಣದ ಪೇಟೆ ಇರುವಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಮುಖ್ಯವಾಗಿ ಏನು ಸಮಸ್ಯೆ ಅಂತಂದರೆ ಹಣಕಾಸು ಸಂಸ್ಥೆಗಳು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿಲ್ಲ. ಒಂದು ವೇಳೆ ಬೆಳೆದರೂ ಸಹ ಬೇರೆ ಬೇರೆ ವೈವಿಧ್ಯಮಯವಾದಂಥ ಹಣಕಾಸು ಸಂಸ್ಥೆಗಳ ನಡುವೆ ಸಹಕಾರ, ಸುಮಧುರ ಬಾಂಧವ್ಯ ಅನ್ನೋದು ಕಂಡುಬರಂಗಿಲ್ಲ. ಅದರ ಜೊತೆಗೆ ಉಪಮಾರುಕಟ್ಟೆಗಳು ಸಹ ಸಮರ್ಪಕವಾಗಿ ಬೆಳವಣಿಗೆ ಆಗಿಲ್ಲ. ಅದು ಹಿಂಕರೆ ಪೇಟೆ ಆಗಿರಬಹುದು, ಎಕ್ಸೆಪ್ಟೆನ್ಸ್ ಮಾರ್ಕೆಟ್ ಆಗಿರ್ಬೋದು, ಪಿಲ್ಲು ಮಾರುಕಟ್ಟೆ ಆಗಿರ್ಬೋದು, ಇನ್ನಿತರ ಯಾವುದೇ ಉಪಮಾರುಕಟ್ಟೆಗಳು ಸಮರ್ಪಕವಾಗಿ ಬೆಳೆದಿಲ್ಲ. ಅದರ ಜೊತೆಗೆ ಪ್ರಮುಖವಾಗಿ ಅಂತಂದರೆ ಹಿಂದುಳಿದ ಅರ್ಥವ್ಯವಸ್ಥೆಗಳಲ್ಲಿ ಕೇಂದ್ರ ಬ್ಯಾಂಕಿನ ಹಿಡಿತ ಹಣದ ಪೇಟೆಯ ಮೇಲೆ ಸಮರ್ಪಕವಾಗಿ ಇಲ್ಲ. ಯಾಕೆಂದರೆ ಇಲ್ಲಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಥವಾ ಹಣ ಅಲ್ಲದೆ ನಾನ್ ಮಾನಿಟೈಸ್ಡ್ ಸೆಕ್ಟಾರ್, ದೊಡ್ಡ ಪ್ರಮಾಣದ ನಾಣ್ಯೀಕೃತ ವಲಯದ ಅಸ್ತಿತ್ವ ಇರುವುದರಿಂದ ಏನಾಗ್ತಾ ಇದೆ, ಹಣದ ಪೇಟೆ ಸುಸೂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಒಟ್ಟಾರೆಯಾಗಿ
ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಹಣದ ಪೇಟೆ ಸಕ್ರಿಯ ಇಲ್ಲ. ಅದು ವ್ಯಾಪಾರ ವಹಿವಾಟುಗಳಿಗಾಗಲಿ, ಉದ್ದಿಮೆದಾರರಿಗಾಗಲಿ, ಹಣಕಾಸು ಸಂಸ್ಥೆಗಳಿಗಾಗಲಿ ಹೆಚ್ಚಿನ ಉಪಯೋಗವನ್ನು ಉಂಟು ಮಾಡುತ್ತಿಲ್ಲ. ಅವುಗಳ ನಡುವಿರುವಂಥ ಬಾಂಧವ್ಯ, ವೈವಿಧ್ಯತೆಯ ಬಾಂಧವ್ಯ ಈ ಹಣಕಾಸು ಸಂಸ್ಥೆಗಳು ಮತ್ತು ಉದ್ದಿಮೆ ಸಂಸ್ಥೆಗಳ ನಡುವೆ ಇಲ್ಲ. ಅದರ ಜೊತೆಗೆ ಇಡೀ ಅರ್ಥವ್ಯವಸ್ಥೆಯನ್ನು, ಹಣಕಾಸಿನ ವ್ಯವಸ್ಥೆಯನ್ನು ರಕ್ಷಿಸುವಂಥ, ಕಾಪಾಡುವಂಥ ಸಂಸ್ಥೆ ಕೇಂದ್ರ ಬ್ಯಾಂಕು ಅತ್ಯಂತ ಬಿಗಿಯಾದ ನಿಲುವುಗಳನ್ನು ಹೊಂದಿದಾಗ ಅದು ರಕ್ಷಣೆ ಮಾಡುವಂಥ ಸಾಧ್ಯತೆ ಇಲ್ಲ, ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ. ಆವಾಗ ಹಣಕಾಸಿನ ಪೇಟೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೀವಿ. ಈ ರೀತಿಯಾಗಿ ನಾವು ಹಣದ ಪೇಟೆ ಒಂದು ಅರ್ಥವ್ಯವಸ್ಥೆಯ ಜೀವನಾಡಿ ಇದ್ದಂತೆ, ಅರ್ಥವ್ಯವಸ್ಥೆ ಸುಸೂತ್ರವಾಗಿ ನಡೆಯಲು, ನರನಾಡಿಗಳನ್ನು ಸುಸೂತ್ರವಾಗಿ ನಡೆಸಲು ಪ್ರಮುಖವಾದಂಥ ಪಾತ್ರ ವಹಿಸುವಂಥ ಸಂಸ್ಥೆ, ಒಂದು ಪೇಟೆ ಎಂದು ಹೇಳುತ್ತಾ ನಾವು ಒಟ್ಟಾರೆಯಾಗಿ ಹಣದ ಪೇಟೆ ದೇಶದ ಅರ್ಥವ್ಯವಸ್ಥೆಗೆ ಭದ್ರ ಬುನಾದಿಯನ್ನು ಹಾಕಿಕೊಡುವಂಥದ್ದು. ಆದ್ದರಿಂದ ಅದರ ಸುಸೂತ್ರ ಕಾರ್ಯನಿರ್ವಹಣೆಯಲ್ಲಿಯೇ ಇಡೀ ದೇಶದ ಅರ್ಥವ್ಯವಸ್ಥೆ ಅಡಗಿದೆ ಎಂದು ಹೇಳಬಹುದು. ಇಷ್ಟರ ಮೂಲಕ ನನ್ನ ಪಾಠಕ್ಕೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ನಮಸ್ಕಾರಗಳು.